ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲ ಪಕ್ಷದವ್ರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗಬೇಕು. ಜೊತೆಗೆ ಏನಂದರೆ ಅವರ ಅನುಮತಿಯನ್ನೂ ತಗೋಬೇಕು. ಅದಾದಮೇಲೆ ಇದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಮಾತು ಒಳ್ಳೆ ಪ್ರಯತ್ನ. ಯಾಕಂದರೆ ನಾವೊಂದು ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರ ಈ ಮನವಿ ಏನಿದೆಯಲ್ಲ ಅದನ್ನು ಪುರಸ್ಕರಿಸಬೇಕು. ಅದನ್ನೇ ಖರ್ಗೆ ಅವರು ಹೇಳ್ತಾರೆ, ಕೇಂದ್ರ ಮಾಡಿದ್ದಲ್ಲ ಇದು ನಾವು ಮಾಡಿಸಿದ್ದು. ಆರಂಭದಿಂದಲೂ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾ ಇದ್ವಿ. ಈ ನಮ್ಮ ಹೋರಾಟಕ್ಕೆ ಮಣಿದು ಕೇಂದ್ರ ಇದನ್ನು ಮಾಡಿದೆ ಅಂತ ಏನಂತೀರಿ? ನೋಡಿ, ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮಾತನಾಡೋದಕ್ಕೆ ಅಥವಾ ಇವನ್ ಸಿದ್ದರಾಮಯ್ಯನವರು ಆಮೇಲಿಂದ ಖರ್ಗೆ ಅವರ ಸುಪುತ್ರ ಮಾತನಾಡೋದಕ್ಕೆ ಏನು ಅರ್ಥ ಇದೆ ಹೇಳ್ರಿ? 2004ರಿಂದ 2014ರವರೆಗೇನು ಅದಕ್ಕಿಂತ ಮೊದಲು ಇವರು ಅಧಿಕಾರದಲ್ಲಿದ್ದರು. ಏನೇನಿತ್ತು ಟ್ಯಾಕ್ಸ್ ಆವಾಗ? ನಾವು ಮಾಡಿಸಿದ್ವಿ ಅಂತ ಹೇಳ್ತಾರಲ್ಲ. ನಾನು ನಿಮಗೆ ಒಂದು ಫಿಗರ್ ಹೇಳ್ತೇನೆ. ಆ ಟೈಮ್ದಲ್ಲಿ ಟ್ಯಾಕ್ಸ್ ಎಷ್ಟಿತ್ತು? ಸೆಂಟ್ರಲ್ ಎಕ್ಸೈಸು, ಸೆಂಟ್ರಲ್ ಸೇಲ್ ಟ್ಯಾಕ್ಸು ಅರ್ಥಾತ್ ವ್ಯಾಟು, ಸ್ಟೇಟ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು, ಆಕ್ಟ್ರಾಯಿ, ಕಸ್ಟಮ್ ಡ್ಯೂಟಿ, ಏನೆಲ್ಲ ಇತ್ತು ಒಂದು ಸುಮಾರು 15-16 ಟ್ಯಾಕ್ಸ್ಗಳಿದ್ದು. ಇವತ್ತು ಮಾತನಾಡೋ ಅಂಥವ್ರಿಗೆ ನಾವೊಂದು ಪ್ರಶ್ನೆ ಕೇಳ್ತೇನೆ. ಅವತ್ತು ಟೂತ್ಪೇಸ್ಟ್ ಎಷ್ಟಿತ್ತು ಟ್ಯಾಕ್ಸ್? ಐ ಆಮ್ ಜಸ್ಟ್ ಟಾಕಿಂಗ್ ಆಫ್ 2014. ನಾನು ಭಾಳ ಹಳೆ ಕಾಲಕ್ಕೆ ಹೋಗ್ತಾ ಇಲ್ಲ. 2014ದಲ್ಲಿ ಬರೀ ಒಂದು ಟೂತ್ಪೇಸ್ಟಿಗೆ 27% ಟ್ಯಾಕ್ಸ್ ಇತ್ತು. ಟೂತ್ಪೇಸ್ಟ್ 27, ಹೇರ್ ಆಯಿಲ್ 27, ಸೋಪ್ 27, AC 31%. ಆನಂತರ ದೋಸಾ 20%. ನೀವು ಹೋಟೆಲ್ಗೆ ಹೋಗಿ ದೋಸಾ ತಿಂದರೆ 20% ಟ್ಯಾಕ್ಸ್ ಕೊಡಬೇಕಾಗಿತ್ತು ನೀವು. ಕಾಫಿ 20%, ಟೀ 20%. ಐ ಆಮ್ ನಾಟ್ ಟಾಕಿಂಗ್ ಭಾಳ ಹಳೇದು ಯಾವುದೋ ಒಂದು 10 ವರ್ಷದ 20 ವರ್ಷದ ಇಂದಿರಾ ಗಾಂಧಿ ಕಾಲದ ಮಾತಾಡ್ತಾ ಇಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಾಲದಲ್ಲಿ. ಯಾಕಂದರೆ ಇದೇ ಸೋನಿಯಾ ಗಾಂಧಿ, ಇದೇ ರಾಹುಲ್ ಗಾಂಧಿ ಇವರೇ ನಡೆಸ್ತಾ ಇದ್ರು ಸರ್ಕಾರ. ಮನಮೋಹನ್ ಸಿಂಗು ಇವ್ರು ಹೇಳಿದಂತೆ ಆಡಳಿತವನ್ನು ನಡೆಸಲಿಕ್ಕಿಟ್ಟಂಥ ಒಬ್ಬ ಕೈಗೊಂಬೆ ಆಗಿದ್ದರು ಅನ್ನೋದು ಇದು ಎಲ್ಲರೂ ಸ್ವೀಕಾರ ಮಾಡಿದಂಥ ಒಂದು ಫ್ಯಾಕ್ಟ್ ಇದೆ. ಇದನ್ನು ಇದ್ದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವಾಗ ಯಾಕೆ ಮಾಡಲಿಲ್ಲ? 27% ಟ್ಯಾಕ್ಸ್. ಬೆಳಿಗ್ಗೆ ಎದ್ದು ನೀವು ಮುಖ ತೊಳಿಬೇಕು ಅಂತಂದ್ರೆ 27% ಸರ್ಕಾರಕ್ಕೆ ದುಡ್ಡು ಕೊಟ್ಟು ನೀವು ಮಾಡಬೇಕು. ಈ ಸ್ಥಿತಿಯಿಂದ ಮೊದಲು ನಾವು 4 ಸ್ಲ್ಯಾಬ್ಗಳನ್ನು ಮಾಡಿದ್ವಿ, ಈಗ 2 ಸ್ಲ್ಯಾಬ್ಗಳನ್ನು ಮಾಡಿದ್ವಿ. ಕಾಂಪ್ಲಯನ್ಸಸ್ಸು ಎಷ್ಟು ಕಮ್ಮಿ ಮಾಡಿದ್ವಿ. ಇದು ಒಂದೇ ಅಲ್ಲ ರಂಗನಾಥ್ ಅವರೇ, ನಾನು ಹೇಳೋದು ನಾವು ಕಾಂಪ್ಲಯನ್ಸ್ ಜನವಿಶ್ವಾಸ ಬಿಲ್ ಅಂತಂದ್ರೆ ಏನು? ನಿಮಗೊಂದು ಉದಾಹರಣೆ ಹೇಳ್ತೇನೆ ನಾನು. ಜನರಿಗೆ ತೊಂದರೆ ಕೊಡುವಂಥ ಅನೇಕ ಕಾನೂನುಗಳು ಬ್ರಿಟಿಷರ ಕಾಲದಲ್ಲಿದ್ದಂಥ ಅದು ಒಂದು ತೆಗೆದು ಹಾಕಿರಲಿಲ್ಲ. ನಿಮಗೆ ಒಂದೇ ಒಂದು ಉದಾಹರಣೆ ಹೇಳ್ತೇನೆ ನಾನೊಂದು ಸ್ಮಾಲ್ ಇಂಡಸ್ಟ್ರಿ, ಸಣ್ಣ ಇಂಡಸ್ಟ್ರಿ ನಡೆಸ್ತೀನಿ, ಮೈಕ್ರೋ ಇಂಡಸ್ಟ್ರಿ ನಡೆಸ್ತೀನಿ ಅಂತಂದರೆ ಅಲ್ಲೊಂದು ಶೌಚಾಲಯ ಇದ್ದರೆ ಆ ಶೌಚಾಲಯಕ್ಕೆ ಪೇಂಟ್ ಹಚ್ಚಿಲ್ಲ ಅಂತಂದರೆ, ಇಫ್ ಇಟ್ ಈಸ್ ನಾಟ್ ಪೇಂಟೆಡ್, ಪ್ರತಿ ವರ್ಷಕ್ಕೆ 2 ಬಾರಿ 6 ತಿಂಗಳಿಗೊಮ್ಮೆ ಪೇಂಟ್ ಹಚ್ಚಲಿಲ್ಲ ಅಂದರೆ ನಮ್ಮನ್ನು ಜೈಲಿಗೆ ಹಾಕುವ ಪ್ರಯೋಜನ ಇತ್ತು. ನಿಮಗೆ ಗೊತ್ತಾ ಇದು? ಈ ರೀತಿಯಾದಂಥ ಪ್ರಯೋಜನಗಳನ್ನು ಇಟ್ಟುಕೊಂಡು ಜನರಿಗೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ರಿ. ಇದನ್ನು ಸರಳೀಕರಣಗೊಳಿಸುವುದರ ಜೊತೆಗೆ ಜನವಿಶ್ವಾಸ ಬಿಲ್ದೊಂದಿಗೆ ಈ GSTಯಲ್ಲಿ ನೀವು ಒಂದು ಪ್ರಮುಖವಾದಂಥ ಸಂಗತಿಯನ್ನು ಮಾಧ್ಯಮದ ಮೂಲಕ ಮತ್ತು ತಮಗೂ ಅರಿಕೆ ಮಾಡಿಕೊಳ್ಳೋದು, ವಿನಂತಿ ಮಾಡೋದೇನಂತಂದರೆ, ಆಲ್ಮೋಸ್ಟ್ ಜನಸಾಮಾನ್ಯರು ಉಪಯೋಗ ಮಾಡುವಂಥ, ಜನಸಾಮಾನ್ಯರು, ಬಡವರು, ಮಧ್ಯಮ ವರ್ಗದವರು ಉಪಯೋಗ ಮಾಡುವಂಥ ಎಲ್ಲ ಪ್ರಾಡಕ್ಟ್ಗಳು, ಅದು ಆಹಾರಕ್ಕೆ ಸಂಬಂಧಿಸಿದಂಥದ್ದಿರ್ಬೋದು, ಅದು ನಿತ್ಯದ ಉಪಯೋಗಕ್ಕೆ ಸಂಬಂಧಿಸಿದಂಥದ್ದಿರ್ಬೋದು, ಅವು ಎಲ್ಲವೂ ಐದರ್ 0% ಇದೆ, ಇಲ್ಲ ಅಂದರೆ 5% ಇದೆ. ನಾಟ್ ಮೋರ್ ದೆನ್ 5%. ಇದು 99% 0ದಿಂದ 5% ಇದೆ. ಯಾರು ಈ ಕ್ಲೇಮನ್ನು ಮಾಡ್ತಾರಲ್ಲ, ನಾವು ಹೇಳಿದ್ವಿ ಅಂತ UPA ಕಾಲದಲ್ಲಿ ಯಾಕೆ ಮಾಡಿಸ್ಲಿಲ್ಲ? ಅದರಲ್ಲಿ ಹೋಗಲಿ, ನಿಮಗೆ GSTಯಲ್ಲಿ ಸಹಮತ ಬರಲಿಲ್ಲ ಅಂತ ನೀವು ಹೇಳೋದು ರೀಸನ್ ಹೇಳ್ಬೋದು. ಆ GSTಯಲ್ಲಿ ಸಹಮತ ಯಾಕೆ ಬಂದಿಲ್ಲ ಅನ್ನೋದನ್ನು ನಾನು ಹೇಳ್ತೇನೆ. GSTಯಲ್ಲಿ ಸಹಮತ ಬಂದಿಲ್ಲ ಅಂತಂದರೆ ಯಾಕೆ ಸೆಂಟ್ರಲ್ ಎಕ್ಸೈಸ್ ಕಮ್ಮಿ ಮಾಡಲಿಲ್ಲ? ನಿಮ್ಮ ಕೈಯಲ್ಲೇ ಇತ್ತಲ್ರಿ ಸೆಂಟ್ರಲ್ ಎಕ್ಸೈಸ್ ಕಮ್ಮಿ ಮಾಡೋದು. ಯಾಕೆ ನೀವು ಕಸ್ಟಮ್ ಕಡ್ಲಿ ಮಾಡಲಿಲ್ಲ? ಯಾಕೆ ನೀವು ರಾಜ್ಯಗಳಿಗೆ ನಿಮ್ಮ ಸರ್ಕಾರಗಳು, ನಿಮ್ಮ ಪಕ್ಷದ ಸರ್ಕಾರಗಳು ಆಡಳಿತ ಮಾಡುವಂಥದ್ದಲ್ಲಿ ಸೇಲ್ ಟ್ಯಾಕ್ಸ್ ಕಮ್ಮಿ ಮಾಡಲಿಲ್ಲ? ಇವತ್ತು ನೀವು ಪೆಟ್ರೋಲ್ ಡೀಸೆಲ್ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತೀರಿ. ಎಷ್ಟು? ನೀವು ಬಂದ 2 ವರ್ಷದಲ್ಲಿ 2 ಸರ್ತಿ ಜಾಸ್ತಿ ಮಾಡ್ತೀರಿ. ನೀವು ಇಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡ್ತೀರಿ. ನೀವು ಬಸ್ ರೇಟ್ಗಳನ್ನು ಒಬ್ಬರಿಗೆ ಫ್ರೀ ಕೊಡ್ತೀರಿ, ಹೆಣ್ಮಕ್ಕಳಿಗೆ, ಉಳಿದವರಿಗೆ ಜಾಸ್ತಿ ಮಾಡ್ತೀರಿ.
ನೀವು ಜನನ ಮರಣದ ರೆಕಾರ್ಡ್ಗಳನ್ನು ಅದನ್ನು ರೆಕಾರ್ಡ್ ಕೊಡಲಿಕ್ಕೆ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ಕೊಡೋದಕ್ಕೆ ರೇಟ್ ಜಾಸ್ತಿ ಮಾಡ್ತೀರಿ. ನೀವು ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡ್ತೀರಿ. ನೀವು ಮೋಟರ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಿ. ನೀವು ನಮಗೆ ಪಾಠ ಹೇಳ್ತೀರಿ ನೀವು ಖರ್ಗೆ ಸಾಹೇಬ್ರೆ ಮತ್ತು ಸಿದ್ದರಾಮಯ್ಯನವರೇ. ಯಾರ್ದು ಗಬ್ಬರ್ ಸಿಂಗ್ ಟ್ಯಾಕ್ಸ್? ಕರ್ನಾಟಕದಲ್ಲಿ ಕಳೆದ 2 ವರ್ಷದಲ್ಲಿ ಜನರನ್ನು ಸುಲಿಗೆ ಮಾಡಿ ಎಷ್ಟು ನೀವು ರೆವಿನ್ಯೂ ಜಾಸ್ತಿ ಮಾಡ್ಕೊಂಡಿದ್ದೀರಿ. ಭಾರತ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಅವ್ರದ್ದು ಈಸ್ ಆಫ್ ಲಿವಿಂಗ್ ಅತ್ಯಂತ ಸರಳವಾಗಿ ಬದುಕೋದು ಅಂತ ಏನು ಹೇಳ್ತಾರಲ್ಲ, ಸಹಜವಾಗಿ ಅವರಿಗೆ ಬದುಕಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದಲ್ಲ, ಇದನ್ನು ಸ್ವಾಗತ ಮಾಡಿರಿ. ಕನಿಷ್ಠ ಇಷ್ಟಾದರೂ ಹೇಳ್ರಿ. ನೀವು ಜಾಣರಾಗಿದ್ದರೆ ಏನು ಹೇಳಬೇಕಾಗಿತ್ತು ಅಂತಂದರೆ, ನಾವು ಸಪೋರ್ಟ್ ಮಾಡಿದ್ದೀವಿ ಅವರಿಗೆ ಅಂತ ಹೇಳಿದರೆ ನಿಮಗೆ ಜನ ಮರ್ಯಾದೆ ಉಳಿಸ್ತಾ ಇದ್ದರು. ಇನ್ನೂ ಗಬ್ಬರ್ ಸಿಂಗ್ ಟ್ಯಾಕ್ಸು ನಮ್ಮ ಕಾಲದಲ್ಲಿ ನಾವು ಮಾಡಿದ್ವಿ ಇದೆಲ್ಲ ಹೇಳೋದ್ರಿಂದ ನೀವು ಜನ ನಿಮ್ಮನ್ನು ಆಲ್ರೆಡಿ ನಿಮ್ಮನ್ನು ಯಾವ ಸ್ಥಿತಿಗೆ ತರಬೇಕು ಅದನ್ನು ತಂದಿದ್ದಾರೆ. ಎರಡನೇದ್ದು, ಇನ್ನೊಂದು ಇವರ ಅಡ್ವೈಸ್ ಕೇಳಿ ನಾವು ಮಾಡಿದರೆ ನಿಮಗೆ ನಾನು ಮೊನ್ನೆ ಇಂಗ್ಲೀಷ್ ಚಾನೆಲ್ಗಳಿಗೂ ಮಾತನಾಡ್ತಾ ನಾನು ಹೇಳಿದ್ದೆ, ಇಂಗ್ಲೀಷ್ ಮತ್ತು ಹಿಂದಿ ಚಾನೆಲ್ಗಳಿಗೆ, ಯಾರು ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ ಅವ್ರದ್ದು ಕಾಪಿ ಮಾಡಿದರೆ ಕನಿಷ್ಠ ಫೇಲ್ ಆಗೋನು ಪಾಸ್ ಆಗ್ತಾನೆ. ಯಾರು ಅವನೇ ಫೇಲ್ ಆಗೋನಿದ್ದಾನೆ ಅವನನ್ನು ಕೇಳ್ಕೊಂಡು ಯಾವತ್ತೂ ಏನು ಅವನ ಪೇಪರ್ ಕಾಪಿ ಮಾಡಿ ನಾವು ಪಾಸ್ ಮಾಡೋಕ್ಕಾಗಲ್ಲ. ಇದನ್ನು ನಮ್ಮ ರಾಹುಲ್ ಗಾಂಧಿ ಮತ್ತು ಖರ್ಗೆ ಇತ್ಯಾದಿಗಳು ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದಾಗತ್ತೆ.